ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ರಾಮಾಯಣದ ಕೆಲವು ಸಂಗತಿಗಳನ್ನು ತಿಳಿಯೋಣ. ರಾಮಾಯಣವು ಮಹರ್ಷಿ ವಾಲ್ಮೀಕಿ ರಚಿಸಿದ ಭಾರತದ ಮಹಾಕಾವ್ಯ. ಧರ್ಮ, ಸತ್ಯ, ಪ್ರೀತಿ ಮತ್ತು ತ್ಯಾಗದ ಅಮರ ಕಥೆಯೇ ರಾಮಾಯಣ. ಶ್ರೀರಾಮನ ಜೀವನಯಾನವನ್ನು ಇದರಲ್ಲಿ ವಿವರಿಸಲಾಗಿದೆ. ಇದು ಒಟ್ಟು 24,000 ಶ್ಲೋಕಗಳು, 7 ಕಾಂಡಗಳು ಮತ್ತು 500 ಅಧ್ಯಾಯಗಳನ್ನು ಒಳಗೊಂಡಿದೆ. ಇದು ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಆದರ್ಶ ಜೀವನದ ಕಥೆ. ರಾಮಾಯಣದ ಮುಖ್ಯ ಮಾಹಿತಿಗಳು. ಈಗ ನಾವು 7 ಕಾಂಡಗಳ ಬಗ್ಗೆ ತಿಳಿಯೋಣ. ರಾಮಾಯಣ ಮಹಾಕಾವ್ಯವು ಮಹರ್ಷಿ ವಾಲ್ಮೀಕಿಯಿಂದ ರಚಿತವಾಗಿದೆ. ಇದರಲ್ಲಿ 24,000 ಶ್ಲೋಕಗಳು, 7 ಕಾಂಡಗಳು ಹಾಗೂ 500 ಅಧ್ಯಾಯಗಳಿವೆ. ಇದು ಸಂಸ್ಕೃತ ಭಾಷೆಯಲ್ಲಿದೆ. ಇದು ಮಹಾಕಾವ್ಯವಾಗಿದೆ. ಮೊದಲನೆಯದಾಗಿ ಬಾಲಕಾಂಡ. ಇದರಲ್ಲಿ ನಾವು ಶ್ರೀರಾಮನ ಜನನ, ಬಾಲ್ಯ ಹಾಗೂ ಸೀತೆಯ ವಿವಾಹವನ್ನು ಕಾಣುತ್ತೇವೆ. ಎರಡನೆಯದಾಗಿ ಅಯೋಧ್ಯಕಾಂಡ. ಇದರಲ್ಲಿ ಶ್ರೀರಾಮನು ವನವಾಸಕ್ಕೆ ತೆರಳುವುದನ್ನು ನಾವು ಕಾಣುತ್ತೇವೆ. ಮೂರನೆಯದಾಗಿ ಅರಣ್ಯಕಾಂಡ. ಅರಣ್ಯಕಾಂಡದಲ್ಲಿ ನಾವು ಶ್ರೀರಾಮನು ಅರಣ್ಯದಲ್ಲಿ ವಾಸಿಸಿದ್ದ ಘಟನೆಗಳು ಹಾಗೂ ಸೀತೆಯ ಅಪಹರಣವನ್ನು, ರಾವಣನಿಂದ ಸೀತೆಯ ಅಪಹರಣವನ್ನು ಕಾಣುತ್ತೇವೆ. ನಾಲ್ಕನೆಯದಾಗಿ ಕಿಷ್ಕಿಂಧಾಕಾಂಡ. ಕಿಷ್ಕಿಂಧಾಕಾಂಡದಲ್ಲಿ ಶ್ರೀರಾಮನು ಹನುಮಂತನ ಸಹಾಯದಿಂದ ಸುಗ್ರೀವನೊಂದಿಗೆ ಸ್ನೇಹ ಬೆಳೆಸುತ್ತಾನೆ ಹಾಗೂ ಸುಗ್ರೀವನ ಅಣ್ಣನಾದ ವಾಲಿಯನ್ನು ವಧಿಸುತ್ತಾನೆ. ಐದನೆಯದಾಗಿ ಸುಂದರಕಾಂಡ. ಸುಂದರಕಾಂಡದಲ್ಲಿ ನಾವು ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತೆಯನ್ನು ಕಂಡು ಬರುವ ಪ್ರಸಂಗವನ್ನು ಕಾಣುತ್ತೇವೆ. ಆರನೆಯದಾಗಿ ಯುದ್ಧಕಾಂಡ. ಯುದ್ಧಕಾಂಡದಲ್ಲಿ ನಾವು ಶ್ರೀರಾಮ ಮತ್ತು ರಾವಣರ ನಡುವೆ ಯುದ್ಧದ ಪ್ರಸಂಗವನ್ನು ಕಾಣುತ್ತೇವೆ. ಏಳನೆಯದಾಗಿ ಉತ್ತರಕಾಂಡ. ಉತ್ತರಕಾಂಡದಲ್ಲಿ ಶ್ರೀರಾಮನು ಸೀತೆಯನ್ನು ಮರಳಿ ಪಡೆದು ಅಯೋಧ್ಯೆಗೆ ಬಂದು ರಾಮರಾಜ್ಯವನ್ನು ನಡೆಸುವುದೇ ಉತ್ತರಕಾಂಡದಲ್ಲಿ ನಾವು ಕಾಣುತ್ತೇವೆ. ನಾವು ಈಗ ರಾಮಾಯಣ ಕಥೆಯ ಸಾರಾಂಶವನ್ನು ತಿಳಿಯೋಣ. ಅಯೋಧ್ಯೆಯ ರಾಜ ದಶರಥನಿಗೆ 4 ಜನ ಪುತ್ರರು: ರಾಮ, ಲಕ್ಷ್ಮಣ, ಭರತ ಹಾಗೂ ಶತ್ರುಘ್ನ. ರಾಮನು ಧರ್ಮನಿಷ್ಠ ಹಾಗೂ ಸತ್ಯವಂತನಾಗಿದ್ದನು. ಕೈಕೇಯಿಯ ವಾಗ್ದಾನದಿಂದ ಶ್ರೀರಾಮನು 14 ವರ್ಷ ವನವಾಸವನ್ನು ಅನುಭವಿಸುತ್ತಾನೆ. ವನದಲ್ಲಿ ರಾವಣನು ಸೀತೆಯನ್ನು ಅಪಹರಿಸುತ್ತಾನೆ. ರಾಮನು ವಾನರ ಸೇನೆಯ ಸಹಾಯದಿಂದ ಸೀತೆಯನ್ನು ಹುಡುಕುತ್ತಾನೆ. ಹನುಮಂತನ ಶೌರ್ಯ ಮತ್ತು ಭಕ್ತಿಯಿಂದ ಶ್ರೀರಾಮನು ಸೀತೆಯನ್ನು ಮರಳಿ ಪಡೆಯುತ್ತಾನೆ. ರಾಮನು ಅಯೋಧ್ಯೆಗೆ ಮರಳಿ ಬಂದು ರಾಮರಾಜ್ಯವನ್ನು ಸ್ಥಾಪಿಸುತ್ತಾನೆ. ಈಗ ನಾವು ರಾಮಾಯಣದ ಕೆಲವು ಪ್ರಮುಖ ಘಟನೆಗಳನ್ನು ತಿಳಿಯೋಣ. ಮೊದಲನೆಯದಾಗಿ ರಾಮನ ಜನನ. ರಾಜ ದಶರಥನಿಗೆ ಪುತ್ರಕಾಮೇಷ್ಟಿ ಯಜ್ಞದಿಂದ ರಾಮನ ಜನನವಾಗುತ್ತದೆ. ಎರಡನೆಯದಾಗಿ ರಾಮ ಮತ್ತು ಸೀತೆಯ ವಿವಾಹ. ವಿಶ್ವಾಮಿತ್ರರೊಂದಿಗೆ ಮಿಥಿಲೆಗೆ ಹೋಗಿ ಸೀತಾ ಸ್ವಯಂವರದಲ್ಲಿ ರಾಮನು ಸೀತೆಯನ್ನು ವರಿಸುತ್ತಾನೆ ಅಥವಾ ಮದುವೆಯಾಗುತ್ತಾನೆ. ಮೂರನೆಯದಾಗಿ ವನವಾಸ. ತಾಯಿ ಕೈಕೆಯಿಗೆ ದಶರಥ ಮಹಾರಾಜನು ಕೊಟ್ಟ ವರದಿಂದಾಗಿ ತಾಯಿ ಕೈಕೇಯಿಯ ಆಜ್ಞೆಯನ್ನು ಪಾಲಿಸಲೆಂದು ಶ್ರೀರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ತೆರಳುತ್ತಾನೆ. ನಾಲ್ಕನೆಯದಾಗಿ ಸೀತಾಪಹರಣ. ರಾವಣನು ಸೀತೆಯನ್ನು ಮಾಯಾಮೃಗದ ಪ್ರಸಂಗದ ನಂತರ ಅಪಹರಿಸುತ್ತಾನೆ. ಐದನೆಯದಾಗಿ ಸುಗ್ರೀವನ ಸ್ನೇಹ. ಹನುಮಂತನ ಸಹಾಯದಿಂದ ಶ್ರೀರಾಮನು ಸುಗ್ರೀವನೊಂದಿಗೆ ಸ್ನೇಹ ಮಾಡುತ್ತಾನೆ. ಆರನೆಯದಾಗಿ ಸೀತೆಯ ಶೋಧನೆ. ಹನುಮಂತನು ಸಮುದ್ರ ದಾಟಿ ಲಂಕೆಗೆ ಹೋಗಿ ಸೀತೆಯನ್ನು ಕಂಡು ಅವಳಿಗೆ ಧೈರ್ಯವನ್ನು ನೀಡುತ್ತಾನೆ. ಏಳನೆಯದಾಗಿ
ಲಂಕಾದಹನ. ಅಶೋಕವನದಲ್ಲಿ ಸೀತೆಯನ್ನು ಕಂಡು ಧೈರ್ಯ ಹೇಳಿದ ಹನುಮಂತನು ರಾವಣನಲ್ಲಿಗೆ ಹೋಗಿ ಎಚ್ಚರಿಕೆಯನ್ನು ನೀಡಿ ಲಂಕೆಯನ್ನು ದಹಿಸುತ್ತಾನೆ. 8ನೇದಾಗಿ ರಾಮಸೇತುವೆ. ಶ್ರೀರಾಮನು ನಲ ಮತ್ತು ನೀಲರ ಸಹಾಯದಿಂದ ಹಾಗೂ ಶ್ರೀರಾಮ ಸೇನೆಯ ಸಹಾಯದಿಂದ ಶ್ರೀರಾಮ ಸೇತುವೆಯನ್ನು ಸಮುದ್ರದಲ್ಲಿ ನಿರ್ಮಿಸುತ್ತಾರೆ. 9ನೇದಾಗಿ ಯುದ್ಧ. ರಾವಣರ ಯುದ್ಧದಲ್ಲಿ ಇಂದ್ರಜಿತ್ತ ಕುಂಭಕರ್ಣರು ಹತರಾಗಿ ಕೊನೆಯದಾಗಿ ರಾವಣನು ಸಂಹಾರಗೊಳ್ಳುತ್ತಾನೆ. 10ನೇದಾಗಿ ಸೀತೆಯ ಪುನರ್ ಆಗಮನ. ಶ್ರೀರಾಮನು ಲಂಕೆಯಿಂದ ಸೀತೆಯನ್ನು ಪಡೆದು ಅಯೋಧ್ಯೆಗೆ ಮರಳಿ ರಾಮರಾಜ್ಯವನ್ನು ನಡೆಸುತ್ತಾನೆ. ಶ್ರೀರಾಮನು ಧರ್ಮನಿಷ್ಠ, ಸತ್ಯವ್ರತ, ಆದರ್ಶ ಪುತ್ರ, ಸಹೋದರ, ಪತಿ ಹಾಗೂ ರಾಜನಾಗಿದ್ದನು. ಮಾತೆ ಸೀತೆಯು ಧೈರ್ಯಶಾಲಿ, ಪತಿವ್ರತೆ ಹಾಗೂ ಸಹನಾ ಮೂರ್ತಿಯಾಗಿದ್ದಳು. ನಾವು ಲಕ್ಷ್ಮಣನ ಸಹೋದರ ಭಕ್ತಿ ಹಾಗೂ ಸೇವಾ ಭಾವನೆಯನ್ನು ತಿಳಿಯುತ್ತೇವೆ. ಹನುಮಂತನಿಂದ ನಾವು ಶ್ರೀರಾಮನ ಮೇಲೆ ಹನುಮಂತನ ಭಕ್ತಿ ಹಾಗೂ ಅವನ ಶಕ್ತಿ, ಶೌರ್ಯ, ಧೈರ್ಯ ಹಾಗೂ ಜ್ಞಾನವನ್ನು ತಿಳಿಯುತ್ತೇವೆ. ರಾವಣನು ಲಂಕಾಧೀಶನಾಗಿದ್ದನು, ಮಹಾಪಂಡಿತನಾಗಿದ್ದನು ಹಾಗೂ ಅಹಂಕಾರಿಯಾಗಿದ್ದನು ಎಂಬುದನ್ನು ತಿಳಿಯುತ್ತೇವೆ. ಭರತನು ಧರ್ಮನಿಷ್ಠ, ತ್ಯಾಗಮೂರ್ತಿ ಹಾಗೂ ರಾಮಭಕ್ತನಾಗಿದ್ದನು. ಯಾವಾಗಲೂ ಧರ್ಮಕ್ಕೆ ಜಯವಾಗುತ್ತದೆ, ಅಧರ್ಮಕ್ಕೆ ಜಯವಾಗುವುದಿಲ್ಲವೆಂದು ರಾಮಾಯಣವು ತಿಳಿಸುತ್ತದೆ. ಈಗ ನಾವು ರಾಮಾಯಣದ ಸಂದೇಶಗಳನ್ನು ತಿಳಿಯೋಣ. ಸತ್ಯ, ಪ್ರೀತಿ, ನಂಬಿಕೆ ಮತ್ತು ತ್ಯಾಗ ಇವು ಜೀವನದ ಆಧಾರವೆಂದು ರಾಮಾಯಣ ತಿಳಿಸುತ್ತದೆ. ಪೋಷಕರ ಮಾತನ್ನು ಪಾಲನೆ ಮಾಡುವುದೇ ಧರ್ಮ ಎಂದು ರಾಮಾಯಣ ತಿಳಿಸುತ್ತದೆ. ಸಹನೆ ಮತ್ತು ಕ್ಷಮೆ ಇವೆರಡು ಮಹತ್ವವಾದ ಗುಣಗಳು ಎಂದು ರಾಮಾಯಣ ತಿಳಿಸುತ್ತದೆ. ಭಕ್ತಿಯಿಂದ ಅಸಾಧ್ಯವಾದುದು ಕೂಡ ಸಾಧ್ಯವಾಗುತ್ತದೆ ಎಂದು ರಾಮಾಯಣವು ತಿಳಿಸುತ್ತದೆ. ಒಳ್ಳೆಯ ನಾಯಕನಿಂದ ಸುಖ ಸಮಾಜವು ನಿರ್ಮಾಣವಾಗುತ್ತದೆ ಎಂದು ರಾಮಾಯಣವು ತಿಳಿಸುತ್ತದೆ. ರಾಮನ ರಾಜ್ಯ ಹೇಗಿತ್ತೆಂದರೆ, ರಾಮರಾಜ್ಯದಲ್ಲಿ ಪ್ರಜೆಗಳು ಸುಖವಾಗಿ, ಶಾಂತಿಯಾಗಿ ಹಾಗೂ ಸಮೃದ್ಧಿಯಿಂದ ಬದುಕಿದ್ದರೆಂದು ತಿಳಿಸುತ್ತದೆ. ಇದನ್ನೇ ನಾವು ರಾಮರಾಜ್ಯವೆಂದು ಕರೆಯುತ್ತೇವೆ. ರಾಮಾಯಣವು ನಮಗೆ ತಿಳಿಸುವುದೇನೆಂದರೆ, ಧರ್ಮದ ಮಾರ್ಗದಲ್ಲಿ ನಾವು ನಡೆದರೆ ಜಗತ್ತು ಕೂಡ ನಮ್ಮನ್ನು ತಡೆಯಲಾಗದು ಎಂಬುದನ್ನು. ಕೊನೆಯದಾಗಿ ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ಕಾಪಾಡಿದರೆ ಧರ್ಮವು ನಮ್ಮನ್ನು ಕಾಪಾಡುತ್ತದೆ.